30 ವರ್ಷಗಳಿಂದ ಮಾದಿಗರ ಒಳ ಮೀಸಲಾತಿಗಾಗಿ ನಿರಂತರ ಹೋರಾಟ ಮಾಡುತ್ತಿದ್ದರು. ಇಲ್ಲಿಯವರೆಗೆ ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ದೊರಕಿಸದೇ ಇರುವುದು ತುಂಬಾ ದುಃಖಕರದ ಸಂಗತಿಯಾಗಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯಕ್ಕೆ ಅಧಿಕಾರ ನೀಡಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಒಳ ಮೀಸಲಾತಿ ಜಾರಿ ಮಾಡದೆ ಕಾಲಹರಣ ಮಾಡುತ್ತಿದ್ದಾರೆ. ಆದ ಕಾರಣ ಇದೇ ಆಗಸ್ಟ್ 10ರೊಳಗಾಗಿ ಮೀಸಲಾತಿ ಜಾರಿ ಆಗದೆ ಹೋದರೆ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿ ನಡೆಸಲಾಗುವುದು ಎಂದು ಮಾದಿಗ ಮಹಾ ಒಕ್ಕೂಟ ಮುಖಂಡರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮುಖಂಡ ಶ್ಯಾಮ್ ನಾಟಿಕರ್ ಮತ್ತು ರಾಜು ವಾಡೇಕರ್ ಮಾತನಾಡಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಗಸ್ಟ್ 1ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಅರಬೆತ್ತಲೆ ಪ್ರತಿಭಟನೆ ಮಾಡುವುದರ ಮೂಲಕ ಸರ್ಕಾರಕ್ಕೆ ಎಚ್ಚರದ ಗಂಟೆಯನ್ನು ನೀಡಲು ಕಲಬುರಗಿಯ ಮಾದಿಗ ಮಹಾ ಒಕ್ಕೂಟವು ಕೂಡ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಆಗಸ್ಟ್ 1ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅರಬೆತ್ತಲೆ ಪ್ರತಿಭಟನೆ ಮಾಡಲು ಈಗಾಗಲೇ ಸಮಿತಿ ನಿರ್ಧಾರ ಕೈಗೊಂಡಿದೆ. ಈ ಹೋರಾಟಕ್ಕೆ ಬುದ್ಧಿಜೀವಿಗಳು, ಹೋರಾಟಗಾರರು, ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನ್ಯಾಯಯುತವಾದ ಒಳ ಮೀಸಲಾತಿ ಜಾರಿಗಾಗಿ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ಮತ್ತು ವೇದಿಕೆ ಮತ್ತು ಎಲ್ಲ ನಮ್ಮ ಸಮಾಜದ ಮುಖಂಡರಿಗೂ ನಮಸ್ಕರಿಸುತ್ತಾ, ಈಗಾಗಲೇ ಸುಮಾರು 30 ವರ್ಷ ಸತತ ಹೋರಾಟದಿಂದ ಸುಪ್ರೀಂ ಕೋರ್ಟ್ ಆದೇಶದ 2025 ಆಗಸ್ಟ್ 24ರಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತೀವಿ. ಎಲ್ಲ ರಾಜ್ಯಕ್ಕೆ ತಮ್ಮ ಒಳ ಮೀಸಲಾತಿ ತಾವೇ ಮಾಡ್ಬೋದು ಅಂದರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2 ವರ್ಷ ಸರ್ಕಾರ ಇತ್ತು ಮತ್ತು ಕರ್ನಾಟಕದ 5ನೇ ಅಥವಾ 6ನೇ ಪ್ರಣಾಳಿಕೆನೇ ಒಳ ಮೀಸಲಾತಿ ಮಾಡುತ್ತೆ ಹೇಳಿದರು. ಅದಕ್ಕೆ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಇವತ್ತು ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ನ್ಯಾಯವಾದಿಗಳು, ಕಾಂಟ್ರಾಕ್ಟರು, ವಿದ್ಯಾವಂತರು, ಮಹಿಳೆಯರು ಎಲ್ಲರೂ ಇವತ್ತು 1ನೇ ತಾರೀಕು ಜಗತ್ ಸರ್ಕಲಿಂದ ಜಿಲ್ಲಾಧಿಕಾರಿ ತಮ್ಮೆಲ್ಲರ ಮಾಧ್ಯಮ ಮುಖಾಂತರನ ಎಚ್ಚರಿಸಿ ಎಲ್ಲರೂ ಬರಬೇಕು, ಭಾಗಿಯಾಗಬೇಕಂತೇಳಿ ಈ ನಮ್ಮ ಗುಲ್ಬರ್ಗ ಯುವ ಮುಖಂಡರು ಇದು ಯಾವುದೇ ಪಕ್ಷ ಭೇದಿರಲಾರ್ದೆ ಎಲ್ಲರೂ ಸಮ್ಮುಖದಲ್ಲಿ ಮಾಡ್ತಾಯಿದ್ದೆ. ಯಾವುದೇ BJP, ಕಾಂಗ್ರೆಸ್ ಅಂತ ಆಗಲಿ ಈ ನಮ್ಮ ಸುಮಾರು 30 ವರ್ಷದಿಂದ ಹೋರಾಟದ ಎಲ್ಲ ಜನರಿಗೆ ಬೇಕಾದ ಮತ್ತು ಬೇರೆ ಜನರಿಗೂ ನಾವು ಯಾವಾಗೂ ಮಾದಿಗರು ನಮಗೆ ಹೋರಾಟ ಮಾಡ್ತಾಯಿಲ್ಲ. ಈ 101 ಜಾತಿಯಲ್ಲಿ ಸಮಾನವಾಗಿ ಬರಬೇಕನ್ನೋ ಉದ್ದೇಶದಿಂದ ಒಳ ಮೀಸಲಾತಿ ಅದ. ಅದಕ್ಕಾಗಿ ಎಲ್ಲ ಬೇರೆದವ್ರಿಗೂ ನಮ್ಮನ್ನು ಸಹಾಯ ಮಾಡಬೇಕಂತ ತಮ್ಮ ಪತ್ರಿಕೆ ಮೂಲಕ ನಾನು ಮುಖಂಡರಿಗೆ ನಮಸ್ಕರಿಸುತ್ತಾ, ಇದ್ರ ಬಗ್ಗೆ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ತಿಳಿಸಿದ್ದಾರೆ. ಮುಂದೆ ಬರತಕ್ಕಂಥ ದಿನಗಳಲ್ಲಿ 1ನೇ ತಾರೀಕು ಎಲ್ಲ ತಾಲೂಕಿನಿಂದ ಎಲ್ಲ ಗಾಡಿಗಳು, ವೆಹಿಕಲ್ಸ್ ಎಲ್ಲ ಅವರು ತಾಲೂಕದಲ್ಲಿ ಮಾಡ್ಕೊಂಡು ಬರ್ಬೇಕಂತೇಳಿ ಆದೇಶ ಮಾಡಿದ ಎಲ್ಲ ನಮ್ಮ ಹಿರಿಯರು ಸೇರಿ ಅಲ್ಲಿಂದ ತಾಲೂಕಲ್ಲಿಂದ ಪ್ರತಿ ತಾಲೂಕಿನಿಂದ ಒಂದು 500 ಜನ ಬರ್ಬೇಕಂತೇಳಿ ನಾವು ನಿರೀಕ್ಷೆ ಇಟ್ಟಿವಿ. ಇಲ್ಲಿ ನಮ್ಮ ನಗರದಿಂದ ಆದಷ್ಟು ಮಟ್ಟಿಗೆ ನಮ್ಮ ನಗರದಲ್ಲಿ ಒಂದು 22 ಓಣಿಗಳಿದ್ದಾವೆ. ಆ ಓಣಿಗಳಲ್ಲಿ ಪ್ರತಿ ಓಣಿಗೂ 500 ಜನ ಬರಬೇಕಂತ ನಿರೀಕ್ಷೆ ಇಟ್ಟಿವಿ. ಅದು ಎಷ್ಟು ಬರ್ತದೆ ಅಷ್ಟಿಲ್ಲ. ಈ ತಮ್ಮ ಮಧ್ಯಂತರ ಮುಖಾಂತರ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಜನರಿಗೆಲ್ಲ ಪ್ರತಿ ಓಣಿಯಿಂದ ಹೆಣ್ಣು ಗಂಡು ವಿದ್ಯಾರ್ಥಿಗಳು ಎಲ್ಲರೂ ಆಗಮಿಸಿ ಈ ನಮ್ಮ ಹೋರಾಟಕ್ಕೆ ಎಲ್ಲರೂ ಜಯಗೊಳಿಸಬೇಕು. ಈ ಸಲ ನಾವು ಹೋರಾಟ ಮಾಡಲಿಲ್ಲ ಅಂದರೆ ಎಂದೂ ಆಗಲ್ಲ. ಇದು ಎಚ್ಚರಿಕೆ ಕೊಡಬೇಕಾಗಿದೆ ನಾವು ಸರ್ಕಾರಕ್ಕೆ. ನಾವೆಲ್ಲ ಮಾಡ್ತಾರೆ ಬಿಡಪ್ಪ, ಅವ್ರು ಮಾಡ್ತಾರೆ, ನಾವು ಯಾಕೆ ಹೋಗಮ್ಮ, ನಮ್ಮ ಕಾಕ ಹೋಗೇನು ಹೋಗ್ಲಕ್ಕೆ ಬಿಡು, ನಾವು ಯಾಕೆ ಹೋಗಮ್ಮ, ಈ ರೀತಿ ಯಾರು ಸುಮ್ಮನೆ ಕೊಡಬಾರ್ದು. ಎಲ್ಲ ಪ್ರತಿಯೊಂದು ಮನೆಗೆ ಹೆಣ್ಣು ಗಂಡು ಕೂಡಿ ಬರ್ಬೇಕಂತೇಳಿ ದಯಮಾಡಿ ಅವ್ರಿಗೆ ಕಾಲಿಗೆ ಬಿದ್ದು ನಾನು ಕೇಳ್ಕೊತಿದ್ದೆ. ದಯಮಾಡಿ ಭಾಳ ಕಷ್ಟ ಆಗ್ತದೆ ನಮ್ಗೆ. ಇಷ್ಟು 30 ವರ್ಷದಿಂದ ಹಿರಿಯರೆಲ್ಲ ಸೇರಿ ಹೋರಾಟ ಮಾಡಿ ಇಲ್ಲಿ ಹಂತಕ್ಕೆ ಬಂದಾಗ ಈ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ ಅಂದರೆ ನಮಗೆ ಭಾಳ ದುಃಖ ಆಗ್ತದೆ. ಈ ಪ್ರತಿ ರಕ್ತ ಚೆಲ್ಲಿದ್ರೂ ಪರವಾಗಿಲ್ಲ, ಈ ಹೋರಾಟ ನಾವು ಮಾಡ್ತೀವಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.